ಜನರ ನಿದ್ದೆಗೆಡಿಸಿದಂತ ಒಂಟಿ ಸಲಗ ಕೊನೆಗೂ ಸರಿಯಾಗಿದೆ. ಒಂದು ವಾರದಿಂದಲೂ ಬೈಲಕುಪ್ಪೆ ಬಳಿ ಉಪಟಳ ನೀಡ್ತಾ ಇದ್ದಂತ ಆನೆ, ಬೈಲಕುಪ್ಪೆ ಬಿದಿರು ವನದಲ್ಲಿ ಬೀಡು ಬಿಟ್ಟಿದ್ದಂಥ ಕಾಡಾನೆ ಈಗ ಕೊನೆಗೂ ಸರಿಯಾಗಿದೆ. ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಬೈಲಕುಪ್ಪೆ ಬಿದಿರು ವನದಲ್ಲಿ ಪ್ರತ್ಯಕ್ಷವಾಗಿತ್ತು ಆನೆ. ಅಧಿಕಾರಿ ಮಧುಸೂದ ನೇತೃತ್ವದಲ್ಲಿ ನಡೆದಂಥ ಆಪರೇಷನ್ ಸಕ್ಸಸ್ ಆಗಿದೆ. ಆನೆಯನ್ನ ದೊಡ್ಡ ಹರವೆ ಅರಣ್ಯಕ್ಕೆ ಸೇರಿಸಲು ಹರಸಾಹಸ ಪಡ್ತಾ ಇದ್ರು ಅರಣ್ಯ ಅಧಿಕಾರಿಗಳು. ಜನರ ನಿದ್ದೆಗೆಡಿಸಿದಂಥ ಒಂಟಿ ಸಲಗ ಕೊನೆಗೂ ಕೂಡ ಸರಿಯಾಗಿರುವಂಥದ್ದು. ಒಂದು ವಾರದಿಂದಲೂ ಕೂಡ ಉಪಟಳವನ್ನ ನೀಡ್ತಾ ಇತ್ತು ಜನಸಾಮಾನ್ಯರಿಗೆ. ಬೈಲಕುಪ್ಪೆ ಬಿದಿರು ವನದಲ್ಲಿ ಬೀಡು ಬಿಟ್ಟಿದ್ದಂಥ ಕಾಡಾನೆ ಈಗ ಸರಿಯಾಗಿರುವಂಥದ್ದು. ಸುರಕ್ಷಿತವಾಗಿ ಅರಣ್ಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದಾರೆ. ಜನರ ನಿದ್ದೆಗೆಡಿಸಿದಂಥ ಒಂಟಿ ಸಲಗ ಕೊನೆಗೂ ಸರಿಯಾಗಿದೆ. ಒಂದು ವಾರದಿಂದಲೂ ಬೈಲಕುಪ್ಪೆ ಬಳಿ ಉಪಟಳ ನೀಡ್ತಾ ಇದ್ದಂಥ ಆನೆ, ಬೈಲಕುಪ್ಪೆ ಬಿದಿರು ವನದಲ್ಲಿ ಬೀಡು ಬಿಟ್ಟಿದ್ದಂಥ ಕಾಡಾನೆ ಈಗ ಕೊನೆಗೂ ಸರಿಯಾಗಿದೆ. ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಬೈಲಕುಪ್ಪೆ ಬಿದಿರು ವನದಲ್ಲಿ ಪ್ರತ್ಯಕ್ಷವಾಗಿತ್ತು ಆನೆ. ಅಧಿಕಾರಿ ಮಧುಸೂದ ನೇತೃತ್ವದಲ್ಲಿ ನಡೆದಂಥ ಆಪರೇಷನ್ ಸಕ್ಸಸ್ ಆಗಿದೆ. ಆನೆಯನ್ನ ದೊಡ್ಡ ಹರವೆ ಅರಣ್ಯಕ್ಕೆ ಸೇರಿಸಲು ಹರಸಾಹಸ ಪಡ್ತಾ ಇದ್ರು ಅರಣ್ಯ ಅಧಿಕಾರಿಗಳು. ಜನರ ನಿದ್ದೆಗೆಡಿಸಿದಂಥ ಒಂಟಿ ಸಲಗ ಕೊನೆಗೂ ಕೂಡ ಸರಿಯಾಗಿರುವಂಥದ್ದು. ಒಂದು ವಾರದಿಂದಲೂ ಕೂಡ ಉಪಟಳವನ್ನ ನೀಡ್ತಾ ಇತ್ತು ಜನಸಾಮಾನ್ಯರಿಗೆ. ಬೈಲಕುಪ್ಪೆ ಬಿದಿರು ವನದಲ್ಲಿ ಬೀಡು ಬಿಟ್ಟಿದ್ದಂಥ ಕಾಡಾನೆ ಈಗ ಸರಿಯಾಗಿರುವಂಥದ್ದು. ಸುರಕ್ಷಿತವಾಗಿ ಅರಣ್ಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದಾರೆ. ಜನರ ನಿದ್ದೆಗೆಡಿಸಿದಂಥ ಒಂಟಿ ಸಲಗ ಕೊನೆಗೂ ಸರಿಯಾಗಿದೆ. ಒಂದು ವಾರದಿಂದಲೂ ಬೈಲಕುಪ್ಪೆ ಬಳಿ ಉಪಟಳ ನೀಡ್ತಾ ಇದ್ದಂಥ ಆನೆ, ಬೈಲಕುಪ್ಪೆ ಬಿದಿರು ವನದಲ್ಲಿ ಬೀಡು ಬಿಟ್ಟಿದ್ದಂಥ ಕಾಡಾನೆ ಈಗ ಕೊನೆಗೂ ಸರಿಯಾಗಿದೆ. ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಬೈಲಕುಪ್ಪೆ ಬಿದಿರು ವನದಲ್ಲಿ ಪ್ರತ್ಯಕ್ಷವಾಗಿತ್ತು ಆನೆ. ಅಧಿಕಾರಿ ಮಧುಸೂದ ನೇತೃತ್ವದಲ್ಲಿ ನಡೆದಂಥ ಆಪರೇಷನ್ ಸಕ್ಸಸ್ ಆಗಿದೆ. ಆನೆಯನ್ನ ದೊಡ್ಡ ಹರವೆ ಅರಣ್ಯಕ್ಕೆ ಸೇರಿಸಲು ಹರಸಾಹಸ ಪಡ್ತಾ ಇದ್ರು ಅರಣ್ಯ ಅಧಿಕಾರಿಗಳು. ಜನರ ನಿದ್ದೆಗೆಡಿಸಿದಂಥ ಒಂಟಿ ಸಲಗ ಕೊನೆಗೂ ಕೂಡ ಸರಿಯಾಗಿರುವಂಥದ್ದು. ಒಂದು ವಾರದಿಂದಲೂ ಕೂಡ ಉಪಟಳವನ್ನ ನೀಡ್ತಾ ಇತ್ತು ಜನಸಾಮಾನ್ಯರಿಗೆ. ಬೈಲಕುಪ್ಪೆ ಬಿದಿರು ವನದಲ್ಲಿ ಬೀಡು ಬಿಟ್ಟಿದ್ದಂಥ ಕಾಡಾನೆ ಈಗ ಸರಿಯಾಗಿರುವಂಥದ್ದು. ಸುರಕ್ಷಿತವಾಗಿ ಅರಣ್ಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.